ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ರುಚಿಯಾಗಿರುವಂಥ ಒಂದು ದೋಸೆ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಗರಿಗರಿಯಾದ ದಿಢೀರ್ ಈರುಳ್ಳಿ ದೋಸೆನ ಈ ರೀತಿ ತಯಾರಿಸಿ ನೀವು ತಿಂದರೆ ಖಂಡಿತ ಇದರ ರುಚಿನ ಮರೆಯೋದಿಲ್ಲ. ಅಷ್ಟು ಈಸಿಯಾಗಿ ಮಾಡುವಂಥ ಒಂದು ದೋಸೆ ರೆಸಿಪಿ. ಸೊ ಈ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ 1 ಕಪ್ ಆಗೋಷ್ಟು ನಾನು ರವಾ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ತೊಗೊಂಡಿರೋದು ಚಿರೋಟಿ ರವಾ. ಸೊ ನೋಡ್ಬೋದು, ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಆ ರವೆನ ತೊಗೋತಾ ಇರೋದು. 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಅದೇ ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ರವೆ, ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಮತ್ತೊಂದು ಕಪ್ಪು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಈಸಿಯಾಗಿ ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಈರುಳ್ಳಿ ದೋಸೆನ ಖಂಡಿತ ನೀವು ಸುಮಾರು ರೀತಿಯಲ್ಲಿ ತಯಾರಿಸಿರ್ತೀರ. ಈ ರೀತಿಯಲ್ಲಿ ಒಂದ್ಸಲ ಈರುಳ್ಳಿ ದೋಸೆನ ತಯಾರಿಸಿ ತಿಂದರೆ ನೀವು ಖಂಡಿತ ಇದರ ರುಚಿನ ಮರೆಯೋದಿಲ್ಲ. ನಂತರ ಇಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಒಂದೇ ಕಪ್ಪಿನ ಅಳತೆಯಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ತೊಗೊಂಡ್ರೆ ನಮಗೆ ಒಂದು ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಸಿಗುತ್ತೆ, ಮತ್ತು ನಮಗೆ ನೀರನ್ನು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿಂಗ್ ಸೋಡಾ ಏನು ಉಪಯೋಗಿಸ್ತಾ ಇಲ್ಲ ನಾನು, ಆದರೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ನಾವು ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಸೊ ನೋಡಿ, ಇವಾಗ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಗರಿಗರಿಯಾಗಿ ನೀವು ದಿಢೀರಾಗಿ ಮಾಡುವಂಥ ಒಂದು ಈರುಳ್ಳಿ ದೋಸೆ ಇದು. ಸೊ ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಿಧಾನವಾಗಿ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಹೀಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಯಾವುದೇ ರೀತಿಯಾದಂಥ ಗಂಟುಗಳು ಅದರಲ್ಲಿ ಇರಬಾರ್ದು, ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತು ಅಕ್ಕಿ ಹಿಟ್ಟು, ಹಾಗೆ ಮೈದಾ ಮತ್ತು ಮೊಸರು, ಹಾಗೆ ಉಪ್ಪು, ಸ್ವಲ್ಪ ನೀರು, ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಯಾವುದೇ ರೀತಿ ಗಂಟಿಲ್ಲದ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಈರುಳ್ಳಿ ದೋಸೆನ ನೀವು ಸುಮಾರು ಟೈಪಲ್ಲಿ ತಯಾರಿಸಿರ್ತೀರ. ಫಸ್ಟಿಗೆ ಈರುಳ್ಳಿ ಹಾಕಿ ನಂತರ ಅದನ್ನು ಮೇಲೆ ಹಿಟ್ಟನ್ನು ಹಾಕಿ ನೀವು ತಯಾರಿಸಿರ್ತೀರ. ಸೊ ಫ್ರೆಂಡ್ಸ್, ಒಂದು 5 ನಿಮಿಷ ಈ ಥರ ರೆಸ್ಟಿಗೆ ಇಟ್ಬಿಡಿ, ಆಯಿತಾ. ಹಿಟ್ಟನ್ನು ನಾವು ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ರೆಸ್ಟಿಗೆ ಇಡಬೇಕು. ಏನಕ್ಕೆ ಅಂತಂದರೆ ರವೆ ಹಾಕಿರ್ತೀವಿ. ಸೊ ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ನೆಂದರೆ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಂತರ ಈಗ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ ಇಲ್ಲ ಅಂದರೆ ಮೆಣಸನ್ನೇ ನೀವು ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು, ಚಚ್ಚಿ ಹಾಗೆ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ನಾನು. ನೋಡಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು. ನೋಡಿ, ಇಷ್ಟನ್ನು ಹಾಕಿದ್ದೀನಿ. ಒಂದು ಇನ್ಸ್ಟೆಂಟ್ ಆಗಿರುವಂಥ ಆನಿಯನ್ ರವಾ ದೋಸೆ ಅಂತಲೇ ಹೇಳ್ಬೋದು ಇದನ್ನು. ಯಾಕೆಂದರೆ ನಾವು ತುಂಬಾ ಕ್ರಿಸ್ಪಿಯಾಗಿ ಮಾಡ್ತೀವಿ ಇದನ್ನು, ಮತ್ತು ದಿಢೀರಾಗಿ ಮಾಡುವಂಥ ಒಂದು ಈರುಳ್ಳಿ ದೋಸೆ ಇದು. ಹಾಗೆ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿರುವಂತಹ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಾಮೂಲಿಯಾಗಿ ನಾವು ಈರುಳ್ಳಿ ದೋಸೆ ಮಾಡಬೇಕಾದ್ರೆ ನಾವು ಅಕ್ಕಿಯೆಲ್ಲ ನೆನೆಹಾಕಿ ನಂತರ ಅದಕ್ಕೆ ನಾವು ಈರುಳ್ಳಿನ ಹಾಕಿ ನಾವು ಮಾಡ್ಕೊಳ್ತೀವಿ. ಸೊ ಅದು ಪ್ರೊಸೀಜರ್ ತುಂಬಾ ದೊಡ್ಡದು. ಇದನ್ನು ನೀವು ದಿಢೀರಾಗಿ ಮಾಡುವಂತಹ ಒಂದು ಈರುಳ್ಳಿ ದೋಸೆ ಇದು. ತುಂಬಾ ಕ್ರಿಸ್ಪಿಯಾಗಿ ಇರುತ್ತೆ. ಇದನ್ನು ನೀವು ಬೇಕಿದ್ರೆ 2 ಥರದಲ್ಲೂ ತಯಾರಿಸ್ಬೋದು. ನಾನಿವಾಗ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ತಾ ಇದ್ದರೆ ನೀವು ನೀರು ಹಾಕಿ ಮತ್ತು ಹಿಟ್ಟನ್ನು ಕಲಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಒಂದೇ ಸಲ ನೀರನ್ನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ,
ನೋಡಿ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನನಗೆ ಟೋಟಲಾಗಿ ಇಲ್ಲಿ 3.5 ಕಪ್ ನೀರು ಬೇಕಾಗಿದೆ. ಸೊ 3.5 ಕಪ್ ನೀರನ್ನು ಹಾಕ್ಕೊಂಡು ನಾನು ಈ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಆದರೆ ನಾವು ಯಾವ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಹೇಳ್ತಾ ಇರೋದು. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ತವ ಇಟ್ಟಿದ್ದೀನಿ ಆಲ್ರೆಡಿ. ಸ್ವಲ್ಪ ಕಾದಿದ್ರೆ ಈಗ ನಾವು ದೋಸೆನ ಹಾಕ್ಕೊಳ್ಬೋದು. ನೋಡಿ ಈಗ ತವಾಗ ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಚುಮುಕ್ಸಿ ಒರೆಸಿದ್ದೀನಿ ಬಟ್ಟೆಯಲ್ಲಿ. ನಂತರ ನಾನು ಈಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ದಿಢೀರ್ ಈರುಳ್ಳಿ ದೋಸೆನ ನೀವು ಕೂಡ ಈ ರೀತಿ ತಯಾರಿಸಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಲೋ ಫ್ಲೇಮಲ್ಲಿ ಬೇಯಿಸಿದ ತಕ್ಷಣ ಅದು ಆರಾಮಾಗಿ ಸೈಡಲ್ಲೆಲ್ಲ ಬಿಟ್ಕೊಂಡಿರುತ್ತೆ, ಏನೂ ತೊಂದರೆ ಇಲ್ಲ. ನಿಮಗೆ ಆರಾಮಾಗಿ ಈ ಒಂದು ದೋಸೆನ ನೀವು ಮಾಡ್ಕೊಳ್ಬೋದು. ನೋಡಿ ಆಗಿದೆ. ಸೊ ಸ್ವಲ್ಪ ನಿಮಗೆ ಹಸಿ ಹಸಿ ಅನಿಸಿದರೆ ಇನ್ನೊಂದು 2 ನಿಮಿಷ ಹಾಗೆ ಬೇಯೋಕ್ಕೆ ಬಿಟ್ಬಿಡಿ. ನಂತರ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಸೈಡಲ್ಲೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು. ಅಲ್ಲಿವರೆಗೂ ನೀವು ಬೇಯಿಸ್ಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಮತ್ತು ನೀವು ಇದನ್ನು ಚಟ್ನಿ ಅಥವಾ ಸಾಗು ಏನಾದರೂ ಪಲ್ಯ ಏನಾದರೂ ಬೇಕೇ ಬೇಕು ಅಂತ ಏನಿಲ್ಲ. ಖಂಡಿತ ಇದರಲ್ಲಿ ಎಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ ನಾವು ಹಾಗೆ ಕೂಡ ತಿನ್ಬೋದು. ಬೇಕು ಅಂದರೆ ಇದಕ್ಕೆ ನೀವು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಕಾಯಿ ಚಟ್ನಿ. ಸೊ ಈಗ ಆಗಿದೆ. ಇದನ್ನು ನೋಡಿ ನಾನು ಟರ್ನ್ ಮಾಡ್ತೀನಿ. ಒಂದು ಕಡೆ ಮಡ್ಚೋಣ. ಇದನ್ನು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಅಲ್ಲ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಖಂಡಿತ ತುಂಬಾ ಈಸಿಯಾಗಿ ತಯಾರಿಸ್ಬೋದು ನೀವು ಈ ಈರುಳ್ಳಿ ದೋಸೆನ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಬೇಕು ಅಂದರೆ ನೀವು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಬದಲು ಬೇಕಿದ್ರೆ ಅಚ್ಕಾರದ ಪುಡಿ ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಉಪಯೋಗಿಸಿ. ನೋಡಿ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನಾವು. ಕ್ರಿಸ್ಪಿಯಾಗಿ ಇನ್ಸ್ಟೆಂಟ್ ಆನಿಯನ್ ರವಾ ದೋಸೆ ರೆಡಿಯಾಗಿದೆ. ಸೊ ಈಗ ಇನ್ನೊಂದು ದೋಸೆನ ಹಾಕ್ಕೊಳ್ಳೋಂತಹ ವಿಧಾನ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ದೋಸೆನ ಹಾಕ್ಕೊಳ್ಬೇಕು. ಜಾಸ್ತಿ ಹಿಟ್ಟನ್ನು ತೆಳ್ಳಗೆ ಮಾಡ್ಕೋಬೇಡಿ, ಹಾಗೆ ಜಾಸ್ತಿ ಗಟ್ಟಿನೂ ಬೇಡ, ಆಗ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ನೋಡಿ ಗರಿಗರಿಯಾದ ದಿಢೀರ್ ಈರುಳ್ಳಿ ದೋಸೆ ಈ ರೀತಿ ತಯಾರಿಸಿ ನೋಡಿ ಫ್ರೆಂಡ್ಸ್. ನಿಮಗೂ ಹಾಗೆ ನಿಮ್ಮ ಕುಟುಂಬದವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಿಢೀರಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ಒಂದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ದೋಸೆಗಳು ತುಂಬಾ ಇಷ್ಟ ಆಗುತ್ತೆ. ನೀವು ಸುಮಾರು ಟೈಪಲ್ಲಿ ದೋಸೆಗಳನ್ನು ಕೂಡ ತಯಾರಿಸಿರ್ತೀರ. ಈ ಒಂದು ದಿಢೀರ್ ಈರುಳ್ಳಿ ದೋಸೆನೂ ಕೂಡ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.